ಬೆಂಗಳೂರಿಗರೇ ಹುಷಾರ್, ಸಿಲಿಂಡರ್ ಕಳ್ಳರಿದ್ದಾರೆ ಜೋಕೆ. ಮನೆಗೆ ನುಗ್ಗಿ ಸಿಲಿಂಡರ್ ಕದ್ದು ಪರಾರಿಯಾಗ್ತಾ ಇದ್ದಾರೆ ಕಳ್ಳರು. ಬೆಂಗಳೂರಿನಲ್ಲಿ ಸಿಲಿಂಡರ್ ಕದಿಯೋ ಎಕ್ಸ್ಕ್ಲೂಸಿವ್ ದೃಶ್ಯ. ವಿದ್ಯಾರಣ್ಯಪುರದ ವಡೇರಹಳ್ಳಿಯಲ್ಲಿ ಸಿಲಿಂಡರ್ ಕಳ್ಳತನ ಆಗಿದೆ. ಸಂಜೆಯ ವೇಳೆ ಸ್ಕೂಟಿಯಲ್ಲಿ ಬಂದು ಸಿಲಿಂಡರ್ ಅನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗ್ತಾ ಇದ್ದಾರೆ. ಸಂಜೆ 5:30ರ ಸುಮಾರಿಗೆ ಮನೆಗೆ ನುಗ್ಗಿ ಬೀಗವನ್ನ ಹೊಡೆದು ಕಳ್ಳತನವನ್ನ ಮಾಡಿದ್ದಾರೆ. ನೆಲಮಹಡಿಯ ಸಿಲಿಂಡರ್ಗೆ ಹಾಕಿದ್ದಂತಹ ಬೀಗವನ್ನ ಹೊಡೆದು ಕಳ್ಳತನ ಮಾಡಲಾಗಿದೆ. ಕಳ್ಳನ ಕರಾಮತ್ತಿನ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಲಭ್ಯವಾಗ್ತಾ ಇದೆ. ಬೆಚ್ಚಿ ಬಿದ್ದಿದ್ದಾರೆ ಜನ. ಒಂದೇ ದಿನ ಹಲವು ಮನೆಗಳಿಗೆ ನುಗ್ಗಿ ಸಿಲಿಂಡರ್ಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಿಸಿಟಿವಿಯ ದೃಶ್ಯವನ್ನ ಆಧರಿಸಿ ಸಿಲಿಂಡರ್ ಕಳ್ಳನಿಗೆ ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಸಿಲಿಂಡರ್ ಅನ್ನ ಕಳ್ಳತನ ಮಾಡ್ತಾರೆ ಖದೀಮರು ಅನ್ನೋದನ್ನ ದೃಶ್ಯಾವಳಿಗಳ ಮೂಲಕ ಗಮನಿಸ್ತಾ ಇದ್ದೀರಿ. ಇತ್ತೀಚೆಗೆ ಏನಪ್ಪಾ ಆಗ್ಬಿಟ್ಟಿದೆ ಅಂತಂದ್ರೆ, ಈ ಹಿಂದೆ ಎಲ್ಲ ಸಿಲಿಂಡರ್ನ ಮನೆ ಒಳಗಡೆ ಇಟ್ಕೊಳ್ತಾ ಇದ್ರು. ಈಗ ಮನೆಯಿಂದ ಹೊರಗಡೆ ಇಡ್ತಾರೆ. ಗ್ರೌಂಡ್ ಫ್ಲೋರಲ್ಲಿ ಅದಕ್ಕೆ ಅಂತ ಹೇಳಿ ಜಾಗವನ್ನ ಮಾಡಿ ಸಿಲಿಂಡರ್ಗಳನ್ನು ಇಡ್ತಾರೆ, ಸೇಫ್ಟಿ ಪರ್ಪಸ್ಗೆ ಅಂತ ಹೇಳಿ, ಯಾವುದೇ ತೊಂದರೆಗಳಾಗಬಾರ್ದು ಅಂತ ಹೇಳಿ ಮನೆಯಿಂದ ಹೊರಗಡೆ ಇಟ್ಟಿರ್ತಾರೆ. ನೋಡಿ ಯಾವ ರೀತಿಯಾಗಿ ಸ್ಕೆಚ್ ಹಾಕಿ ಸಿಲಿಂಡರನ್ನು ಕದ್ಕೊಂಡು ಪರಾರಿ ಆಗ್ತಾ ಇದ್ದಾರೆ ಅಂತ ಹೇಳಿ. ಒಂದೇ ದಿನ ಸಾಕಷ್ಟು ಸಿಲಿಂಡರ್ಗಳ ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಜೆ 5:30ರ ಸುಮಾರಿಗೆ ಮನೆಗೆ ನುಗ್ಗಿ ಬೀಗವನ್ನು ಹೊಡೆದು ಕಳ್ಳತನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ವಿದ್ಯಾರಣ್ಯಪುರದ ವಡೇರಹಳ್ಳಿಯಲ್ಲಿ ಸಿಲಿಂಡರ್ ಕಳ್ಳತನ ಆಗಿರುವಂತಹ ಪ್ರಕರಣಗಳು ಕೂಡ ಇದೀಗ ದಾಖಲಾಗಿದ್ದಾವೆ. ವಿದ್ಯಾರಣ್ಯಪುರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರೀತ, ಎಲ್ಲಿಯವನು, ಈ ಒಂದು ಏರಿಯಾವನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾನೆ. ಈ ಹಿಂದೆ ಕೂಡ ಬೇರೆ ಬೇರೆ ಏರಿಯಾಗಳಲ್ಲಿ ಇದೇ ರೀತಿಯಾಗಿ ಸಿಲಿಂಡರ್ ಕಳ್ಳತನ ಮಾಡಿದ್ನ, ಎಲ್ಲವೂ ಕೂಡ ತನಿಖೆಯ ನಂತರ ಈಗ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ವಿದ್ಯಾರಣ್ಯಪುರ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ.